ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೀವಿ, ದೇವರು ದೇವ ಜನರನ್ನು ನೋಡಿ ಹೇಳುವ ಒಂದು ಕಾರ್ಯ, ಹೆದರಬೇಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಸಹೋದರನ ಹತ್ರ ಹೋಗಿ ಹೇಳಿರಿ, ನೀವು ಗಲಿಲೆಯಕ್ಕೂ ಗಲಿಲೆಯಕ್ಕೂ ಹೋಗಿರಿ ಅಂತ ಹೇಳಿರಿ. ಅಲ್ಲಿ ಹೋದ್ರೆ ನೀವು ನನ್ನನ್ನು ಕಾಯ್ತೀರಾ, ನನ್ನನ್ನು ನೋಡ್ತೀರಾ ಅಂತ ಹೇಳಿ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳೇ, ಈ ವಾಕ್ಯದ ಮುಖಾಂತರವಾಗಿ ದೇವರು ಇವತ್ತು ನಮ್ಮ ಸಂಗಡ ಮಾತಾಡಕ್ಕೆ ಹೋಗುತ್ತಾ ಇದ್ದಾರೆ. ಮತ್ತೆ ಹೇಳಿ ಸುವಿಶೇಷ ಪುಸ್ತಕ 28வது அதிகாரம் 10வது வசனத்திலே வேத வசனம் இப்படியாக சொல்கிறது, பயப்படாதீர்கள், என் சகோதரர்கள் கலிலேயாவுக்கு போகும்படி அவருக்கு சொல்லுங்கள், அங்கே அவர்கள் என்னை காண்பார்கள். ஹல்லேலூயா, பிரைஸ் தி லார்ட். ஆண்டவர் உங்களை பார்த்து இந்த காலை வேளையிலே சொல்கிற ஒரு வார்த்தை, பயப்படாதீர்கள். ஹல்லேலூயா, ஹல்லேலೂಯಾ. ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳುವ ಒಂದು ಮಾತು ಆಗಿದೆ, ಭಯಪಡಬೇಡ. ಹಲ್ಲೇಲೂಯಾ, ಹಲ್ಲೇಲೂಯಾ. ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದ್ರೂ ಸರಿಯೇ, ನಿಮ್ಮ ಜೀವನದಲ್ಲಿ ಏನು ಹಲ್ಲೇಲೂಯಾ ಪರಿಸ್ಥಿತಿಗಳಿದ್ರೂ ಸರಿಯೇ, ಏನು ಹಲ್ಲೇಲೂಯಾ ಹಲ್ಲೇಲೂಯಾ ಅನ್ನೋಳಕ್ಕೆ ಸಮಸ್ಯೆಗಳು ನಿನ್ನನ್ನು ಹಿಡ್ಕೊಂಡಿದ್ರೂ ಸರಿಯೇ, ದೇವರು ನಿಮ್ಮನ್ನು ನೋಡಿ ಬೆಳಗಿನ ಜಾವದಲ್ಲಿ ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಭಯಪಡುವವರು ದೇವರ ರಾಜ್ಯಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ದೇವರ ವಾಕ್ಯದಿಂದ ಓದ್ತಾ ಇದೀವಿ. ಹಲ್ಲೇಲೂಯಾ. ದೇವರ ರಾಜ್ಯಕ್ಕೆ ಭಯಪಡುವವರು ಬರುವುದಕ್ಕೆ ಆಗಲ್ಲ ಅಂತ ಹೇಳಿ ಪ್ರಕಟಣೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತಾ ಇದೀವಿ. ಹಲ್ಲೇಲೂಯಾ, ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೇಲೂಯಾ. ನಾವು ಭಯಪಡುತ್ತಾ ಇರುವಾಗ ಯು ಕೆನಾಟ್ ಕಮ್ ಟು ಕಿಂಗ್ಡಮ್ ಆಫ್ ಹೆವನ್. ನಾನು பயப்படுவதா இருந்தால் தேவ ராஜ்யத்துக்கு தக்கவர்கள் அல்ல என்று சொல்லியும், பயப்படுகிறவர்கள் பரலோக ராஜ்யத்தை சுதந்திரித்துக் கொள்ள முடியாது என்று சொல்லியும் நம் வேத வசனத்திலே வாசிக்கின்றோம். என அன்பான தேவனுடைய பிள்ளைகளே, அதற்காக தேவன் நமக்கு பயமுள்ள ஆவியை கொடாமல் பலமும் அன்பும் பிரீத்தியும் தெரிந்த புத்தியும் உள்ள ஆவியை தேவன் நமக்கு கொடுத்திருக்கிறார். ஹல்லேலூயா. ದೇವರ ಅದಕ್ಕಾಗಿಯೇ ನಮಗಾಗಿ ಹಲ್ಲೇಲೂಯಾ ಬಲ ಇರುವ, ಹಲ್ಲೇಲೂಯಾ ಭಯಪಡದೇ ಇರುವ ಆತ್ಮವನ್ನು ದೇವರು ನಮಗಾಗಿ ಕಲಿಸಿಕೊಟ್ಟಿದ್ದಾರೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಇವತ್ತು ದೇವರು ನಿಮ್ಮ ಎಲ್ಲರನ್ನು ನೋಡಿ ಹೇಳುವ ಮಾತು ಆಗಿದೆ, ಭಯಪಡಬೇಡ. ಹಲ್ಲೇಲೂಯಾ. ಅಣ್ಣ, ನೀವೆಲ್ಲ ಬೇಕಾಗಿಲ್ಲ, ನಾವು ಯಜಮಾನ್ಗಳು ನೀವೆಲ್ಲ ಹೆದರ್ಕಬೇಕಾಗಿಲ್ಲ, ದೇವರು ನಿಮಗಾಗಿ ಇದ್ದಾರೆ. ಹಲ್ಲೇಲೂಯಾ. ದೇವರು ಹೇಳುವ ಮಾತು ಆಗಿದೆ, ನೀವು ಭಯಪಡಬೇಡ ಅಂತ ಹೇಳಿ. ಹಲ್ಲೇಲೂಯಾ. ನೀವು ಎಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಸರಿಯೇ ಅದನ್ನ ಮೇಲೆ ಕೆತ್ತುವುದಕ್ಕೆ ನನ್ನ ದೇವರಿಂದ ಸಾಧ್ಯವಾಗುತ್ತದೆ. ಹಲ್ಲೇಲೂಯಾ. ಈ ಮಾತನ್ನ ಯೇಸು ಸ್ವಾಮಿ ಹೇಳುವುದಕ್ಕೆ ಮುಂಚಿತವಾಗಿ ಯೇಸು ಸ್ವಾಮಿ ಎಲ್ಲಿಗಿದ್ರು ಅಂತ ಹೇಳುವಾಗ ಸಮಾಧಿ ಒಳಗಡೆಗಿದ್ರು. ಅವಳನ್ನ ತಂದೆಯಾದ ದೇವರು ಅವಳನ್ನ ಎಬ್ಬಿಸಿದ್ದಾನೆ. ಹಲ್ಲೇಲೂಯಾ, ಅವಳನ್ನ ಎಬ್ಬಿಸಿದ್ದಾನೆ. ಸತ್ತವರು ಒಳಗಡೆಯಿಂದ ಯೇಸು ಸ್ವಾಮಿಯನ್ನ ಜೀವವುಳ್ಳವರಾಗಿ ಎಬ್ಬಿಸಿದ ದೇವರನ್ನೇ ಇವತ್ತು ಆರಾಧನೆ ಮಾಡುವುದಕ್ಕೆ ನಾವು ಬಂದಿದ್ದೀವಿ. ಅವಳೇ ಜೀವವಾಗಿ ಎದ್ದು ಬಂದಿದ್ದ ಯೇಸಪ್ಪವೇ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಭಯಪಡಬೇಡ, ನಾನು ಸಮಾಧಿ ಒಳಗಡೆ ನೆನ್ನೆ ಇದ್ದಿದ್ದೆ, ಆದ್ರೆ ಇವತ್ತು ನಾನು ಜೀವವಾಗಿ ಇದ್ದೀನಿ, ನನ್ನ ದೇವರು ನನಗೆ ಸಹಾಯ ಮಾಡಿದಾರಂದ್ರೆ ಇವತ್ತು ಹಲ್ಲೇಲೂಯಾ ಈ ಭೂಮಿ ಮೇಲೆ ಬದುಕುವ ನಿಮಗೆ ಹಲ್ಲೇಲೂಯಾ ಎಲ್ಲಾ ಸಮಸ್ಯೆಗಳಲ್ಲಿಯೂ ನಿಮಗೆ ಸಹಾಯ ಮಾಡಕ್ಕೆ ಅವರಿಂದ ಆಗುತ್ತೆ ಅಂತ ಹೇಳಿ ಯೇಸಪ್ಪ ಅವರು ಹೇಳ್ತಾ ಇದ್ದಾರೆ. ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ಕೊರೋನಾ ನಿಮ್ಮನ್ನು ಏನು ಮಾಡುವುದಕ್ಕಾಗಲ್ಲ. ಹಲ್ಲೇಲೂಯಾ. ಕೊರೋನಾಕ್ಕಾಗಿ ಎದುರ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ವ್ಯಾಕ್ಸಿನ್ ಹಾಕಬೇಕು ಅಂತ ಹೇಳಿ ಇರುವವರು ನೀವು ಹೋಗಿ ಹಾಕ್ಸ್ಕೊಳ್ಳಿ. ಹಲ್ಲೇಲೂಯಾ. ಬೇಡ ಅಂತ ಅನ್ಕೊಂಡ್ರೆ ಹಲ್ಲೇಲೂಯಾ ನೀವು ಸುಮ್ಮನೆ ನಿಮ್ಮ ಮನೆಗಳಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹಲ್ಲೇಲೂಯಾ ನಿಮ್ಮ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಹೆಂಗೆ ಇರಬೇಕು ಆ ಥರ ಇದ್ದುಕೊಂಡು ಸುಮ್ಮನೆ ಇರಿ. ಹಾಕಬೇಕು ಅಂತ ಹೇಳಿ ಅನ್ಕೊಂಡ್ರೆ ಹಾಕಬೇಕಾದ್ರೆ ನಮ್ಮ ದೇಶದ ಕಾನೂನು ಹಲ್ಲೇಲೂಯಾ ಆ ಥರ ಇರುವುದರಿಂದ ಹಾಕಲೇಬೇಕಾಗುತ್ತದೆ. ಹಾಕಿರಿ. ಹಲ್ಲೇಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓಕೆ, ನನ್ನ ಹಲ್ಲೇಲೂಯಾ ವ್ಯವಹಾರ ಹಲ್ಲೇಲೂಯಾ ನಾನು ಹೇಳಬೇಕಾಗಿದ್ದ ಕಾರ್ಯ ಹಲ್ಲೇಲೂಯಾ, ನೀವು ವ್ಯಾಕ್ಸಿನ್ ಹಾಕಿಕೊಂಡ್ರನು ಹಾಕಿಕೊಳ್ಳದೇ ಇದ್ರನು ಹಲ್ಲೇಲೂಯಾ ನೀವು ಹಲ್ಲೇಲೂಯಾ ಈ ಕೊರೋನಾ ನಿಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳುವ ಒಂದು ಧೈರ್ಯದ ಮಾತನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಅಂದರೆ ರೋಗಗಳು ದೇವರ ಮಕ್ಕಳಿಗೆ ಅಲ್ಲ. ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ಇದನ್ನು ನೋಡಿಕೊಂಡಿರುವ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೀವು ನೋಡಿದ್ರೆ ಇಸ್ರಾಯೇಲಕ್ಕೆ ಒಡಮಾಡಿದ ಯಾವ ರೋಗಗಳನ್ನ
ನಾನು ನಿಮಗೆ ಅಲ್ಲ, ಎಗಿಪ್ತ್ಯರಿಗೆ ಹೊರಮಾಡಿದ ಯಾವ ರೋಗಗಳನ್ನ ನಾನು ನಿಮಗೆ ಹೊರೆ ಮಾಡಲ್ಲ ಅಂತ ಹೇಳಿ ದೇವರು ಹೇಳ್ತಾ ಇದ್ದ. ಅದೇ ರೀತಿಯಾಗಿ ದೇವರ ಮಕ್ಕಳು ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲಿ ಎಲ್ಲರ ತಪ್ಪು ಮಾಡಿದಾರೋ ಆ ಟೈಮಿನಲ್ಲಿ ರೋಗ ಬಂದಿತ್ತು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಒಂದು ಎಗಿಪ್ತ್ಯರಿಗೆ ರೋಗ ಬರ್ತದೆ ಅಂದ್ರೆ ಲೋಕದಲ್ಲಿ ಇರುವವರು. ಹೋದವಾರ ನಮ್ಮ ಸಭೆಯಲ್ಲಿ ಹೇಳಿದ ಎಗಿಪ್ತ್ಯರಂದ್ರೆ ಲೋಕದವರು ಅಂತ ಹೇಳಿ ನನಗೆ ಹೇಳಿದೆ. ಲೋಕದಲ್ಲಿ ಇರುವವರಿಗೆ ಸಮಸ್ಯೆಗಳು ಬರ್ತದೆ. ಇನ್ನೊಂದು, ದೇವರ ಮಕ್ಕಳಾಗಿ ಹಿಂಜಾರಿ ಹೋಗಿದ ಯೇಸುವನ್ನು ನೆನೆಸಿಕೊಳ್ಳದೆ ತನಗಿಷ್ಟಕ್ಕೂ ಬಾರುವವರು ಹೆಸರು ಮಾತ್ರ ಯೇಸುವಿನ ಹೆಸರುಗಳನ್ನು ಇಟ್ಟುಕೊಂಡು ಭಾನುವಾರ ಆರಾಧನೆಗೆ ಬರದ ಹಾಗೆ ಇರುವವರು ಯಾರಾಗಿದ್ದರೆ ನಿಮಗೂ ಕೂಡ ಇದು ಬರ್ತದೆ. ಇವತ್ತು ಬೆಳಿಗ್ಗೆ ಜಾರ್ಜ್ ಅಂತ ಹೇಳಿ ಒಂದು ಒಳ್ಳೆಯ ಒಂದು ಅಂಕಲ್ ಅವರು ನಾವು ನಮ್ಮ ಸಭೆಯಲ್ಲಿ ಇರುವ ಒಂದು ರೂಮಲ್ಲಿ ಮಲಗಿದ್ರು. ಅವ್ರ ಹತ್ರ ನಾವು ಹೇಳಿದ್ದೀವಿ, ಬೆಳಿಗ್ಗೆ ಮುಂಚಾನೆ 5 ಗಂಟೆಗೆ ನಾವು ಬರ್ತೀವಿ, ನೀವು ರೆಡಿಯಾಗಿರ್ಬೇಕು, ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ. ಅವರು ನಾವು ಬರುವ ತನಕ ಒಳ್ಳೆ ನಿದ್ದೆ ಮಾಡಿದ್ದಾರೆ. ನಿದ್ದೆ ಮಾಡಿದ ಮೇಲೆ ಅವರು ಗೆದ್ದೆಯಲ್ಲಿ ನಾವು ಹೇಳ್ತಾ ಇದ್ದೀವಿ, ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕುತ್ಕೊಳ್ರಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಅವರು ಹೇಳ್ತಾ ಇದ್ದಾರೆ, ನಾನು ಸ್ನಾನ ಮಾಡಿಲ್ಲ, ಪ್ರೇಯರಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಅಂದರೆ ಅವರು ನಮಗೆ ಹೇಳುವ ನೆಪ ಅದು ಏನಂತ ಹೇಳುವಾಗ, ನಾನು ಸ್ನಾನ ಮಾಡಿಲ್ಲ, ಪ್ರೇಯರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಆದರೆ ಅವ್ರ ಮನಸ್ಸೆಲ್ಲ ಪ್ರಾರ್ಥನೆಗೆ ಕುತ್ಕೋಬೇಕಂತ ಹೇಳಿ ಇಲ್ಲದೇ ಇರೋದ್ರಿಂದ ಈ ನೆಪವನ್ನು ಹೇಳಿಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ. ಈ ರೀತಿ ನೆಪವನ್ನು ಹೇಳಿಕೊಂಡು ನನಗೆ ಆ ಕೆಲಸ ಈ ಕೆಲಸ ಅದು ಇದು ಅದರಿಗೆ ಹೆಸರು ಮಾತ್ರ ನನ್ನಂತೆ ಯೇಸುದಾಸ್ ಅಂತ ಇಟ್ಟುಕೊಂಡಿದ್ರೇವಲ್ಲ, ಕೆಲಸಗಳು ನಡೆಯಲ್ಲ. ಹಲ್ಲೆಲೂಯಾ. ನಮಗೆ ರೋಗಗಳು ಬರುತ್ತದೆ, ಕಾಯಿಲೆಗಳು ಬರುತ್ತದೆ. ಇದೆಲ್ಲ ದೇವರ ಮಕ್ಕಳಿಗೆ ಬಂದಿತ್ತು. ಆದರೆ ಯಾರೊಬ್ಬರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ, ಯಾರೊಬ್ಬರು ಪವಿತ್ರಾತ್ಮ ಅಭಿಷೇಕವನ್ನು ಹೊಂದಿಕೊಂಡಿದ್ದಾರೋ, ಯಾರೊಬ್ಬರು ಪುನರುತ್ಥಾನದ ಶಕ್ತಿ ಒಂದಿಗೆ ಸೇರಿಕೊಳ್ಳುತ್ತಾ ಇದ್ದಾರೋ, ಅವರಿಗೆ ಹಲ್ಲೆಲೂಯಾ ರೋಗಗಳು ಬರಲ್ಲ. ಕರ್ತನು ಅವರನ್ನ ಕೈ ಬಿಡಲ್ಲ, ದೇವರವನ್ನ ಕೈ ಬಿಡಲ್ಲ. ಇದನ್ನು ನಂಬುವವರು ಮಾತ್ರ ಒಂದು ಹಲ್ಲೆಲೂಯಾ ಹೇಳಿರಿ. ಹಲ್ಲೆಲೂಯಾ. ಈಗ ದಿವಸವನ್ನು ನೀವು ನಂಬಿದ್ರೆ ನನ್ನ ಜೊತೆಯಲ್ಲಿ ಒಂದು ಹಲ್ಲೆಲೂಯಾ ಹೇಳಿರಿ. ಹಲ್ಲೆಲೂಯಾ. ರೋಗಗಳು ನಿಮಗೆ ಇಲ್ಲ ಪ್ರಿಯ தேவ மக்களே. இதை பார்த்து கொண்டிருக்கிற தேவ பிள்ளைகளே, இஸ்ரவேலர்களுக்கும் பின்மாறி போனவர்களுக்கும் தான் ஹல்லேலூயா வியாதிகள், கொள்ளை நோய்கள். தேவனுடைய பிள்ளைகளாக இருந்து உண்மையாய் ஜெபிக்கிற ஒருவருக்கும் இது வராது. தேவன் அதற்கு விட மாட்டார். அதனால் நம்பிக்கை உள்ளவர்களாய் ஹல்லேலூயா தேவனை நோக்கி பாருங்கள், கர்த்தர் உங்களை கைவிட மாட்டார். ஹல்லேலூயா, ஹல்லேலூயா. இவர்கள் நோடி தேவனை ಹೇಳ್ತಾಯಿದ್ದಾರೆ. ஹல்லேலூயா. ಭಯಪಡಬೇಡ್ರಿ, ನೀವು ಗಲಿಲೇಯಕ್ಕೆ ಹೋಗಿರಿ. ಹಲ್ಲೆಲೂಯಾ. ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ, ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯದಲ್ಲಿ ಹಲ್ಲೆಲೂಯಾ ತೆಗೆದುಕೊಳ್ಳಿರಿ, ಆ ವಾಕ್ಯವನ್ನು ತೆಗೆದುಕೊಳ್ಳಿರಿ. ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯ ತೆಗೆದುಕೊಂಡಿದ್ದೀರಾ? ಅಪೊಸ್ತಲರ ಚರಿತ್ರೆ ಪುಸ್ತಕ 1ನೇ ಅಧ್ಯಾಯಕ್ಕೆ திருப்பிக்கொண்டு அங்கே நான் வாசிக்கின்றோம் இப்படியாக, கலிலேயாவுக்கு அடுத்துள்ள, அதாவது எருசலேமுக்கு அடுத்துள்ள அந்த பகுதிகள் அங்கே நான் வாசிக்கின்றோம். ஆகையால் நீங்கள் எருசலேமை விட்டு போகாமல் என்னிடத்தில் கேள்விப்பட்ட பிதாவின் வாக்குத்தத்தம் நிறைவேறும்படியாக காத்திருங்கள் என்று சொல்லி அங்கே வாசிக்கின்றோம். இந்த இடத்துல நாம் வாசிக்கின்றோம், தேவ ஜனங்கள் அந்த கலிலேயாவுக்கு போகிற வழியிலே என்னை காண்பார்கள் என்று சொல்லி. கலிலேயா என்கிற ஊரிலே ஆண்டவர் அந்த கடலின் ஓரங்களிலே நடந்து சென்று அநேக ஊழியங்களை செய்தார் என்று சொல்லி வேத வசனத்தில் வாசிக்க முடியும். தேவன் சொல்கிறார், இந்த கலிலேயாவுக்கு போகிற வழியிலே நீங்கள் போங்க, அங்கே என்ன பண்ணுவீங்க, பார்ப்பீங்க அப்படின்னு சொல்லி அந்த இடத்துல ஆண்டவர் சொல்கிற அந்த காரியங்களே வாசிக்க முடியும். தேவனுடைய இடத்துக்கு, தேவன் சென்ற இடத்துக்கு, தேவன் இருக்கிற இடத்துக்கு, ஹல்லேலூயா, தேவன் இருக்கிற இடத்துக்கு ನಾವು போனோம்னு சொல்லி சொன்னாங்க. நம்ம ದೇವನ ಪಾತ್ರಲ್ಲ. ಹಲ್ಲೆಲೂಯಾ. ಅದನ್ನ ಅರ್ಥ ಏನಂದ್ರೆ, ಗಲಿಲೇಯಕ್ಕೆ ಹೋಗ್ಬೇಕಂತ ಹೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ಯೆರೂಸಲೇಮ್ ಅಂತ ಹೇಳಿ ಅಲ್ಲಿ ಯೆರೂಸಲೇಮಲ್ಲಿ ಕಾಯ್ದಿರಿ ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಎಲ್ಲ ಇಲ್ಲಿಯೂ ಗಲಿಲೇಯದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅವರು ಏನ್ ಮಾಡಿದ್ದಾರೆ ಅಂತ ಹೇಳುವಾಗ, ಯೆರೂಸಲೇಮಲ್ಲಿ ಅವರು ಪವಿತ್ರಾತ್ಮ ಅಭಿಷೇಕವನ್ನು ಹೊಂದಿಕೊಂಡಿದ್ದಾರೆ. ಇಲ್ಲಿ ಗಲಿಲೇಯ ಹೋಗುವಾಗ, ಎಮ್ಮಾವು ಅಂತ ಹೇಳುವ ಊರಿಗೆ ಅವರು ಹೋಗುತ್ತಾ ಇರುವಾಗ ಅಲ್ಲಿ ದೇವರ ಹತ್ರ ಮುಖಮುಖವಾಗಿ ಅವರು ನೋಡಿ ಅವರನ್ನು ಮಾತಾಡಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇದನ್ನ ಅರ್ಥ ಏನಂದ್ರೆ, ದೇವರು ಎಲ್ಲಿಗಿದ್ದಾರೋ, ಹಲ್ಲೆಲೂಯಾ, ದೇವರು ಎಲ್ಲಿಯೆಲ್ಲ ವಾಸ ಮಾಡುತ್ತಾ ಇದ್ದಾರೋ ಆ ಜಾಗಕ್ಕೆ ನಾವು ಹೋಗುವವರಾಗಿರಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮಲ್ಲಿ ಇದ್ದಾರೆ, ನಾನು ಒಪ್ಕೊಳ್ತೀನಿ. ಆದರೆ ಯೇಸು ಸ್ವಾಮಿ ನಮ್ಮಲ್ಲಿ ಇರುವಾಗ ನಮಗಾಗಿ ದೇವರು ವಾಸ ಮಾಡುವುದಕ್ಕಾಗಿ ದೇವರು ಯಾವುದನ್ನು ಇಟ್ಟಿದ್ದಾರೆ ಅಂತ ಹೇಳುವಾಗ, ಅಲ್ಲೆಲೂಯಾ, ದೇವರ ಆಲಯವನ್ನು ಇಟ್ಟಿದ್ದಾರಂತೆ. ಅಲ್ಲೆಲೂಯಾ. ಆ ದೇವರ ಆಲಯಕ್ಕೆ ನಾವು ಹೋಗುವಾಗ, ಅಲ್ಲೆಲೂಯಾ, ಏನಾಗುತ್ತೆ ಅಂತ ನಾವು ನೋಡುವಾಗ ಏನಾಗುತ್ತೆ
ಏನಾಗುತ್ತೆ ಅಂತ ನೋಡುವಾಗ ದೇವರನ್ನೇ ನಾವು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಇವ್ರ ಹತ್ರ ಹೇಳ್ತಾ ಇದ್ದಾರೆ ಅದನ್ನೇ, ಹಲ್ಲೆಲೂಯಾ, ಭಯ ಪಡಬೇಡ, ಭಯ ಪಡಬೇಡ. ನಾನು ಯಾರಿಗೂ ಹಲ್ಲೆಲೂಯಾ ಈ ಥರ ಸಮಸ್ಯೆಗಳನ್ನು ನಾನು ಇದು ಮಾಡಲ್ಲ, ನೀನು ಭಯ ಪಡಬೇಡ. ನೀವು ಇಲ್ಲಿ ಹೋಗಬೇಕು, ನಾನು ಇದ್ದಿದ್ದ ಜಾಗಕ್ಕೆ, ನಾನು ಸೇವೆ ಮಾಡಿದ ಜಾಗಕ್ಕೆ, ನನ್ನನ್ನು ನೋಡುವುದಕ್ಕಾಗಿ ನಾನು ಹೇಳುವ ಕಡೆಗೆ ಹೋಗಿರಿ ಅಂತ ಹೇಳಿ ಹೇಳ್ತಾರೆ. ದೇವರು ನಮಗಾಗಿ ಕೊಟ್ಟಿದ್ದ ಒಂದು ಜಾಗೆಯೇ ದೇವರ ಮಕ್ಕಳು ದೇವರನ್ನು ನೋಡುವುದಕ್ಕಾಗಿ ಕೊಟ್ಟಿದ್ದ ಒಂದು ಜಾಗೆಯೇ ಚರ್ಚ್. ಇವತ್ತು ಸೈತಾನನು ಎಂಥ ತಂತ್ರ ಮಾಡಿ ಹಲ್ಲೆಲೂಯಾ ಇವತ್ತು ನಾವು ಎಲ್ಲರೂ ಚರ್ಚಿಗೆ ಬರದ ಹಾಗೆ ಮಾಡಿ ಇಟ್ಟಿದ್ದಾರೆ ನೋಡ್ರಿ. ಹಲ್ಲೆಲೂಯಾ, ಇವತ್ತು ಮನೆಗಳಲ್ಲಿರುವ ನೀವು ಎಷ್ಟು ಜನರು ಇದನ್ನು ನೋಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ಆದರೆ ಮನೆಗಳಲ್ಲಿ ನೀವು ನೋಡುವಾಗ, ನೀವು ಮನೆಯಲ್ಲಿ ಇದ್ದುಕೊಂಡು ಲೈವ್ ಆಗಿ ಇದನ್ನು ನೋಡಿದ್ರು ಕೂಡ ಒಳ್ಳೆಯ ಮನಸ್ಸಿಂದ ನೀವು ಇದನ್ನು ನೋಡ್ತಾ ಇದ್ದೀರಾ ಅಂತ ಹೇಳುವುದಕ್ಕೂ ಸಾಧ್ಯವಾಗಲ್ಲ. ಅದರಿಂದ ಇವತ್ತು ನಮಗೆ ಎಲ್ಲರಿಗೂ ಸೈತಾನನ ಒಂದು ದೊಡ್ಡ ಒಂದು ಅಡೆತಡೆಯನ್ನು ದೇಶದಲ್ಲಿ ಮಾಡಿಬಿಟ್ಟು ಈ ಕೊರೋನಾ ಕಾರ್ಯದ ಮುಖಾಂತರವಾಗಿ ದೇಶಗಳಲ್ಲಿ ಎಲ್ಲ ಕಾರ್ಯಗಳು ನಿಂತು ಹೋಗುವ ರೀತಿಯಲ್ಲಿ, ಪ್ರಾರ್ಥನೆಗಳು ನಿಂತು ಹೋಗುವ ರೀತಿಯಲ್ಲಿ, ದಾನಿಯೇಲ ಬರೆದ ಪತ್ರಿಕೆಯಲ್ಲಿ ನಾವು ಬರೆಯುತ್ತಾ ಇದ್ದೀವಿ, ಅಲ್ಲಿ ಸ್ತುತಿ ಸ್ತೋತ್ರ ದೀಪ ಆರಾಧನೆಗಳು ಅಲ್ಲಿ ಏನಾಗಿದೆ ಅಂತ ಹೇಳಿ ಆಲಯದಲ್ಲಿ ನಿಂತು ಹೋಗಿದೆ ಅಂತ ಹೇಳಿ. ಅದುವೇ ಇವತ್ತು ನಮ್ಮ ದೇಶದಲ್ಲಿ ನಡೆಯುತ್ತಾ ಇರೋದು. ಸ್ತುತಿ ಆರಾಧನೆ ದೇಶಗಳಲ್ಲಿ ನಿಂತು ಹೋಗುವ ರೀತಿಯಲ್ಲಿರುವ ಪರಿಸ್ಥಿತಿಗಳು ಬಂದಿದೆ. ಹಲ್ಲೆಲೂಯಾ, ಈ ಪರಿಸ್ಥಿತಿಗಳಲ್ಲಿ ಹಲ್ಲೆಲೂಯಾ ನಾವು ನಿಮ್ಮನ್ನು ನೋಡುವುದಕ್ಕಾಗಿ ನಿಮ್ಮ ಜಾಗಕ್ಕೆ ನಾವು ಹೋಗಬೇಕು. ಹಲ್ಲೆಲೂಯಾ, ನಿಮ್ಮ ಜಾಗಕ್ಕೆ ನಾವು ಹೋಗಬೇಕು ದೇವರೇ, ನಿಮ್ಮ ಜಾಗಕ್ಕೆ ನಾವು ಹೋಗಬೇಕು ದೇವರೇ, ನನಗೆ ಅವಕಾಶವನ್ನು ನೀಡು ದೇವರೇ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡುವುದಾಗಿರಬೇಕು. ನಮಗೆ ಇದೇ ರೀತಿಯಲ್ಲಿ ದೇವರ ಮಕ್ಕಳು ಪ್ರಾರ್ಥನೆ ಮಾಡೋದಾಗ ಇದ್ಬಿಟ್ರೆ ಇದಕ್ಕಿಂತ ಹೆಚ್ಚಾಗಿರುವ ಸಮಸ್ಯೆಗಳು ಬರ್ತದೆ, ಇದಕ್ಕಿಂತ ಹೆಚ್ಚಾಗಿರುವ ರೋಗಗಳು ಬರ್ತದೆ, ಇದಕ್ಕಿಂತ ಹೆಚ್ಚಾಗಿ ಕಷ್ಟಪಡಬೇಕಾಗಿದ್ದ ಸನ್ನಿವೇಶಗಳು ಬರ್ತದೆ. ಪ್ರಿಯ ದೇವರ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಬೇಕು, ನಾನು ದೇವರ ಆಲಯಕ್ಕೆ ಹೋಗಬೇಕು ಯೇಸಪ್ಪ, ದೇವರ ಆಲಯಕ್ಕೆ ಹೋಗಬೇಕು ದೇವರೇ. ಲೈವ್ ಪ್ರೋಗ್ರಾಮಲ್ಲಿ ನೋಡುವುದಲ್ಲ, ಮತ್ತು ಎಲ್ಲರೂ ಲೈವ್ ಆಗ್ತಾ ಇದ್ದಾರೆ. ಲೈವ್ನಲ್ಲಿ ಕೂತುಕೊಂಡು ಮನೆಗಳಲ್ಲಿ ಕೂತುಕೊಂಡು ನೋಡಿಕೊಂಡು ಸೇಫ್ ಆಗಿ ಇದೀವಿ ಅಂತ ಹೇಳಿ ನಾವು ಅನ್ಕೊಳ್ತಾ ಇದ್ದೀವಿ. ಇಟ್ ನಾಟ್ ಸೇಫ್. ಹಲ್ಲೆಲೂಯಾ, ಇದು ನಮಗೆ பாதுகாப்பு ಅಂತ ನಾವು நினைத்துக்கொண்டிருக்கிறோம். ஆனால் இது கொரோனாவுக்கு வேண்டும் என்றால் கொரோனா நம்மை தாக்காதபடி இது பாதுகாப்பா இருக்கலாம். ஆனால் இது நமக்கு எந்தெந்தைக்கு பாதுகாப்பை கொடுக்கிற விஷயம் அல்ல. நீ தேவனுடைய ஆலயத்துக்கு வர வேண்டும், தேவன் இருக்கிற இடத்துக்கு வர வேண்டும். தேவன் இருக்கிற இடத்துல வந்து நீ முதல் நாள் படித்து தேவனுடைய முகத்தை நீ நோக்கி பார்த்து தேவனை பார்த்தால் மாத்திரமே உன்னுடைய வாழ்க்கை மாறும். அல்லேலூயா, தேவனை பார்க்க உங்களோட வாழ்க்கை ஆசீர்வதிக்கப்பட்டுரும். தேவனை நீ பார்த்துட்டீங்கன்னா ಆಶೀರ್ವದಿಸಲ್ಪಟ್ಟಿರುವೀங்க. அல்லேலೂಯಾ, ದೇವರನ್ನು ನೀವು ನೋಡಿಬಿಟ್ರೆ ಸಾಕು, ನಿಮ್ಮ ಜೀವನ ಆಶೀರ್ವಾದ ಹೊಂದುತ್ತದೆ, ನಿಮ್ಮ ಜೀವನದಲ್ಲಿ ಆಶೀರ್ವಾದ ಬಂದ್ಬಿಡ್ತದೆ. ಇವತ್ತು ನೀವು ದೇವರನ್ನು ನೋಡ್ರಿ, ದೇವರನ್ನು ನೋಡುವುದಕ್ಕಾಗಿ ಹಲ್ಲೆಲೂಯಾ ನನಗೆ ಸಹಾಯವನ್ನು ಕೊಡಪ್ಪ ಯೆಸಯ್ಯ. ನಾವು ಹಿಂತಿರುಗಿ ನಾವು ಹೋಗಬೇಕು ದೇವರೇ. ಹಲ್ಲೆಲೂಯಾ, ನಾವು ಹಿಂತಿರುಗಿ ಹೋಗಬೇಕು, ಸಭೆಗಳಿಗೆ ಹೋಗಬೇಕು ಅಪ್ಪ. ನಮ್ಮ ದೇಶದಲ್ಲಿ ಕೊರೋನಾ ಸಮಸ್ಯೆಗಳೆಲ್ಲ ನಿಂತು ಹೋಗಲಿ, ನಾವೆಲ್ಲರೂ ಹಿಂತಿರುಗಿ ಸಭೆಯಲ್ಲಿ ನಾವು ಹೋಗಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ದೇವರೇ ನಮಗೆ ಅವಕಾಶವನ್ನು ನೀಡು ದೇವರೇ ಅಂತ ಹೇಳಿಕೊಂಡು ನಾವೆಲ್ಲ ಪ್ರಾರ್ಥನೆ ಮಾಡುವವರಾಗಿ ಇರಬೇಕು. ಹಲ್ಲೆಲೂಯಾ, ಇವತ್ತು ಬೆಳಿಗ್ಗೆ ನಾನು ಪ್ರಸಂಗ ಮಾಡ್ತಾ ಇರುವಾಗ ಆ ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳಿದೆ. ನಮ್ಮ ದೇಶದಲ್ಲಿ ಇದುವರೆಗೂ ನಡೆಯದೇ ಇರುವ ಕಾರ್ಯ ಹೀಗೆ ನಡೆದಿದೆ. ಅದು ಏನಂದರೆ, ಎಲ್ಲರೂ ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಎಲ್ಲರೂ ಒಂದೊಂದು ವರ್ಷಗಳಾದ ಮೇಲೆ ಒಂದೊಂದು ವರ್ಷಗಳು ಮುಂದೆ ಹೋಗ್ತಾ ಇರ್ತಾರೆ. ಆದರೆ ನಾವು ಮಾತ್ರ ಹಿಂದೆ ಹೋಗಿದ್ದೀವಿ. ಈ ವರ್ಷದಲ್ಲಿ ಜೀವಿಸಿದವರು ಮಾತ್ರ ಹಿಂದೆ ಹೋಗಿದ್ದೀವಿ. ಅದೇನೆಂದರೆ ಹೆಂಗೆ ಅಂದರೆ, ಹೋದ ವರ್ಷದಲ್ಲಿ ನಡೆದಿದ್ದ ಅದೇ ಕೊರೋನಾದಲ್ಲಿ ಏನೆಲ್ಲ ಆಗಿದೋ ಅದೇ ರೀತಿಯಲ್ಲಿರುವ ಪರಿಸ್ಥಿತಿಗೆ ನಾವು ತಲೆಬಿಟ್ಟಿದ್ದೀವಿ. ಎಲ್ಲಿಯಾದ್ರೂ ನೋಡಿದ್ದೀವ? ಚರಿತ್ರದಲ್ಲಿ ಕೂಡ ನಾವು ನೋಡಿಲ್ಲ ಇಂಥ ಪರಿಸ್ಥಿತಿ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ದೇವರ ಮಕ್ಕಳು, ನಾವು ಮಕ್ಕಳಾಗಿರುವ ನಾವು ದೇವರ ಆಲಯದ ಬಗ್ಗೆ ಹಲ್ಲೆಲೂಯಾ ವೈರಾಗ್ಯವಿಲ್ಲದೆ ಇರುವುದರಿಂದ, ದೇವರ ಆಲಯಕ್ಕೆ ಹೋಗುವ ವಿಚಾರಗಳಲ್ಲಿ ನಿರ್ಲಕ್ಷ್ಯವನ್ನು ತೋರಿಸುವುದರಿಂದ, ನಮಗೆ ಸಿಕ್ಕಿದ ಅವಕಾಶಗಳನ್ನು ನಾವು ತಪ್ಪು ಮಾಡಿಕೊಂಡಿರುವುದರಿಂದ, ನಮಗೆ ಸಿಕ್ಕಿದ ಅವಕಾಶಗಳನ್ನು ಬಿಟ್ಟಿರುವುದರಿಂದ ಪ್ರಿಯ ದೇವರ ಮಕ್ಕಳೇ, ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಕಣ್ಣೀರು ಸುರಿಸಿ ದೇವರ ಹತ್ರ ಬೇಡಿಕೊಳ್ಳಿ. ಯೆಸಯ್ಯ, ಇದೆಲ್ಲ ಸರಿಯಾಗಬೇಕು. ನಮ್ಮ ದೇಶದಲ್ಲಿ ಲಾಕ್ಡೌನ್ಗಳೆಲ್ಲ ನಿಲ್ಲಲ್ಪಡಬೇಕು, ಕೊರೋನಾ ನಿಲ್ಲಲ್ಪಡಬೇಕು. ದೇವರೇ, ಸಮಾಧಾನ ನಮ್ಮ ದೇಶದಲ್ಲಿ ಬರಬೇಕಪ್ಪ.
ನಾವೆಲ್ಲರೂ ನಿಮ್ಮನ್ನು ಹೋಗಿ ಅಲ್ಲೇಲೂಯ ನಿಮ್ಮ ಆಲಯದಲ್ಲಿ ನಿಂತುಕೊಂಡು ನಾವು ಹಾಡುಗಳನ್ನು ಹಾಡಿ ಘನಪಡಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಬೇಕು ದೇವರೇ. ಪರಲೋಕವೇ ನಿಮ್ಮ ಸ್ತುತಿಸುವುದರಿಂದ ಕರ್ತನೇ ನೀವು ಅಲ್ಲಿ ಇರ್ತೀರಾ, ನಿಮ್ಮ ಆಲಯದಲ್ಲಿ ನಾನು ನಿಮ್ಮನ್ನು ಸ್ತುತಿಸುವೇನು ಅಂತ ಹೇಳಿ ನಾವು ತಮಿಳು ಹಾಡನ್ನು ಹಾಡಿದ್ದೀವಲ್ವ, ಆ ಥರ ಕರ್ತನ ಆಲಯದಲ್ಲಿ ಬಂದು ನಾವು ಹಾಡುವುದಕ್ಕೆ ಅವಕಾಶವನ್ನು ಕರ್ತನ ಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡಿಕೊಡ್ರಿ. ಭಯಪಡಬೇಡ್ರಿ. ನಥಿಂಗ್ ವಿಲ್ ಹ್ಯಾಪನ್ ಅಗೇನ್ಸ್ಟ್ ಯು. ನಿನಗೆ ವಿರೋಧವಾಗಿ ಎತ್ತಲ್ಪಡುವ ಯಾವ ಆಯುಧವು ಜಯವನ್ನು. ಅಲ್ಲೆಲೂಯ ಅಲ್ಲೆಲೂಯ. ಈ ಮತ್ತೇಯ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಮೊದಲು ಇದ್ದಿದ್ದ ಒಂದೇ ಒಂದು ಕಾರ್ಯವನ್ನು ಮಾತ್ರ ಹೇಳಿ ನಾನು ಮುಗಿಸ್ತೀನಿ. ಇಲ್ಲಿ ಯೇಸು ಸ್ವಾಮಿ ಸಮಾಧಿ ಹೊರಗಡೆ ಇರುವಾಗ ಆ ಸಮಾಧಿಯಾಗಿದ್ರೂ ಸರಿಯೇ, ಅದು ಏನಾಗಿದ್ರೂ ಸರಿಯೇ, ನಾವು ಹೋಗಿ ನೋಡ್ತೀವಿ ಅಂತ ಹೇಳಿ ಅಲ್ಲಿ ಮಗದಲೇನ ಮರಿಯ ಮತ್ತು ಜೊತೆಯಲ್ಲಿ ಇದ್ದಿದ್ದ ಮರಿಯಾಳುಗಳು ಎಲ್ಲ ಸೇರಿಕೊಂಡು ಕೆಲವೇ ಹೆಂಗಸರುಗಳು ಮುಂಚಾನೆಯಲ್ಲಿ ಎದ್ದು ಅಲ್ಲೇಲೂಯ ಅವ್ರಿಗೆ ಎದ್ದಿದ್ದ ಸಮಯ 2 ಗಂಟೆ 3 ಗಂಟೆಗೆ ಇದ್ದಿರ್ಬೋದು ಅಂತ ಹೇಳಿ ಚರಿತ್ರದಲ್ಲಿ ಹೇಳ್ತಾ ಇದ್ದಾರೆ. 4 ಗಂಟೆಗೆ ಆ ಜಾಗೆಯನ್ನು ಅವ್ರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅವ್ರಿಗೂ ಅವ್ರ ಸಮಾಧಿ ಇದ್ದಿದ್ದ ಇದಕ್ಕೂ ಹೆಚ್ಚು ಕಡಿಮೆ 8 ಮೈಲ್ಗಳು. ಈಗ ನೋಡಿದರೆ ಲೆಕ್ಕ ಒಂದು 12 ಕಿಲೋಮೀಟರ್ ಬರ್ತದೆ. 12 ಕಿಲೋಮೀಟರ್ಗಳು ಇದ್ದಿದೆ ಅಂತ ಹೇಳ್ತಾರೆ. ಮುಂಜಾನೆಯಲ್ಲಿ ಏನು ಬೆಳಕು ಆಗಿ ಬರುವುದಕ್ಕೂ ಮುಂಚೆನೆ ಇವರೆಲ್ಲ ಹೋಗಿ ಒಂದು 5 ಗಂಟೆ 6 ಗಂಟೆ ಒಳಗಡೆ ಅವರು ಸಮಾಧಿ ಒಳಗಡೆ ನಿಂತುಕೊಂಡು ಯೇಸುವನ್ನು ಹೆಂಗಾದರೂ ನೋಡ್ಬಿಡ್ಬೇಕು, ಯೇಸುವಿಗೆ ತೈಲವನ್ನು ಅವರು ಶರೀರಕ್ಕೆ ಹಚ್ಚಿಬಿಡ್ಬೇಕು ಅಂತ ಹೇಳಿ ಹೋಗಿ ನಿಂತುಕೊಂಡು ಯೇಸುವಿನ ಮುಖವನ್ನು ನೋಡೋಕ್ಕೆ ಹೋಗಿದೆ ಅವರ ಜೀವನಗಳಲ್ಲಿ. ಅಲ್ಲೆಲ್ಲೂಯ. ಮೊದಲು ಬಂದಿದ್ದು ಭಯ, ಹೆದರಿಕೆ. ಅಲ್ಲಿ ಯೇಸು ಸ್ವಾಮಿ ಇಲ್ಲದೇ ಇದ್ದರು. ಆದರೆ ಅವರು ಅಲ್ಲಿಂದ ವಾಪಸ್ ಬರುವಾಗ ಏನಾಗಿತ್ತು ಹೇಳಿ ಈಗ ವ್ಯೂವರ್ಸ್ ಹೇಳಿ, ಇಲ್ಲಿ ಇರುವವರಿಗೆ ಹೇಳಿ, ಅವ್ರು ಯೇಸುವನ್ನು ನೋಡದೆ ಬಂದಿದ್ದಾರಾ? ಯೇಸುವನ್ನು ನೋಡ್ಬಿಟ್ಟು ಬಂದರು. ಇವರ ಆ ಧೈರ್ಯ, ಇವರ ಆ ನಂಬಿಕೆ, ಇವರ ವಿಶ್ವಾಸ, ಯೇಸುವನ್ನು ನಾನು ನೋಡ್ಬಿಟ್ಟೇ ಹೋಗ್ತೀನಿ ಅಂತ ಹೇಳಿಕೊಂಡು ಅವ್ರ ಕಲ್ಲಿಗೆ ಇದ್ದಿದ್ದ ಆ ಅಲ್ಲೇಲೂಯ ಬೈವಾಕ್ಯದ ಪ್ರಾರ್ಥನೆ, ಮುಂಜಾನೆಯಲ್ಲಿ ಎದ್ದು ನಾನು ಬಂದ್ಬಿಟ್ಟು ನಾನು ಸುಮ್ಮನೆ ಹೋಗಲ್ಲ, ನೋಡ್ಬಿಟ್ಟೇ ಹೋಗ್ತೀನಿ ಅಂತ ಹೇಳಿಕೊಂಡು ಹಠ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡಿದ್ದ ಆ ಮಗದಲೇನ ಮರ್ಯಾದಕ್ಕೆ ಮೊಟ್ಟ ಮೊದಲದಾಗಿ ಯೇಸು ಸ್ವಾಮಿ ಕಾಣಿಸಿಕೊಳ್ತಾ ಇದ್ದಾರೆ. ಅವರು ನೋಡಿದ್ರು ಯೇಸು ಸ್ವಾಮಿನ. ಅಲ್ಲೆಲ್ಲೂಯ. ನೀವು ಯೇಸು ಸ್ವಾಮಿ ಇರುವ ಕಡೆಗೆ ಹೋದರೆ ಮೊಟ್ಟ ಮೊದಲದಾಗಿ ಇವರು ಇದ್ದಿದ್ದ ರೂಮಲ್ಲಿ ಬಂದು ಯೇಸು ಸ್ವಾಮಿ ಕಾಣಿಸಿಕೊಟ್ರು. ಅದೆಲ್ಲ ಆಮೇಲೆ ಫಸ್ಟು ಯೇಸು ಸ್ವಾಮಿ ಇದ್ದಿದ್ದ ಜಾಗಕ್ಕೆ ಅವರು ಹೋಗಿದ್ದಾರೆ. ಅಲ್ಲೆಲೂಯ. ಇವತ್ತು ಯೇಸು ಸ್ವಾಮಿ ಇರುವ ಜಾಗಕ್ಕೆ ನೀವು ಹೋಗಿದ್ದೀರಿ. ಅಲ್ಲೆಲೂಯ. ಎಂಥ ಪರಿಸ್ಥಿತಿ ಇದ್ದರೆ ಏನು, ಒಬ್ಬೊಬ್ಬರಾಗಿ ಬಂದು ಸಭೆ ಒಳಗಡೆ ಪ್ರಾರ್ಥನೆ ಮಾಡಿಕೊಂಡು ಹೋಗಿರಿ, ಏನಾಗುತ್ತದೆ? ಅಲ್ಲೆಲೂಯ. ಒಬ್ಬೊಬ್ಬರಾಗಿ ಬಂದ್ರಿ, ಒಂದೊಂದು ಕುಟುಂಬದವರಾಗಿ ಬನ್ನಿ. ಒಬ್ಬರು ಮುಂದೆ ಕೂತ್ಕೊಳ್ಳಿ, ಇನ್ನೊಬ್ಬರು ಈ ಲಾಸ್ಟಲ್ಲಿ ಕೂತ್ಕೊಳ್ಳಿ, ಒಂದೊಂದು ಗೋಡೆಗೆ ಸೇರಿಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಪ್ರೇಯರ್ ಮಾಡಿಕೊಂಡು ಹೋಗಿ. ಯಾರಿಗೆ ಇರ್ತಾರೆ? ನಾವು ಗುಂಪಾಗಿ ಸೇರಿ ಬರುವುದೇ ತಪ್ಪು ಅಂತ ಹೇಳಿ ಗೌರ್ಮೆಂಟ್ ಹೇಳ್ತಾ ಇದೆ. ಆದರೆ ನಾವು ಸಭೆ ಒಳಗಡೆ ಒಂದು 2 ಜನ 3 ಜನ ಕೂತ್ಕೊಂಡು ಪ್ರಾರ್ಥನೆ ಮಾಡುವುದನ್ನು ಏನು ತಪ್ಪಾಗ್ಬಿಡ್ತಾ? ಆದರೂ ಹತ್ರ ಕೂತ್ಕೊಳ್ಳದೆ ದೂರಕ್ಕೆ ಬಂದು ಪ್ರಯ ಮಾಡ್ಕೊಂಡು ಹೋಗೋಕ್ಕೆ ಏನೋ ನಿಮಗೆ ಆಸಕ್ತಿ ಇರಬೇಕು. ಅಲ್ಲೇ ನಿಮ್ಮ ಪಾಸ್ಟರ್ ಹತ್ರ ಮಾತಾಡಿಕೊಂಡು, ಪಾಸ್ಟರ್ ಚರ್ಚೆ ಸ್ವಲ್ಪ ತೆಗೆದುಕೊಡ್ರಿ, ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡಿಕೊಂಡು ನಾನು ಹೋಗ್ತೀನಿ ಅಂತ ಹೇಳಿಕೊಂಡು ರಿಕ್ವೆಸ್ಟ್ ಮಾಡಿ, ಅಲ್ಲಿ ಒಬ್ಬೊಬ್ಬರಾಗಿ ಒಂದೊಂದು ದಿವಸಕ್ಕೆ ಹೋಗಿ ಒಂದು ಗಂಟೆಯಾಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರಿ. ನೋಡಿ, ನೀವು ಆಶೀರ್ವಾದವನ್ನು ನೋಡ್ತೀರಾ ಇಲ್ವಾ ಅಂತ ಹೇಳಿ ಯೇಸು ಸ್ವಾಮಿ ಇರುವ ಕಡೆಗೆ ನೀವು ಹೋದರೆ ನಾನು ಹೇಳ್ತಾ ಇದ್ದೀನಿ, ಯೇಸುವನ್ನು ನೋಡ್ತೀರಾ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲೂಯ. ಭಯಪಡಬೇಡ್ರಿ. ಅಲ್ಲೆಲೂಯ. ದೇವರು ಎಲ್ಲವನ್ನು ನೋಡಿಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವು ಕಣ್ಣನ್ನು ಮುಚ್ಚಿಕೊಳ್ಳುವ, ಪ್ರಾರ್ಥನೆ ಮಾಡುವ, ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವ ಸರ್ವಶಕ್ತರಾಗಿರುವ ದೇವರೇ, ಈ ವಾಕ್ಯದ ಮುಖಾಂತರವಾಗಿ ಎಲ್ಲರನ್ನೂ ನೀವು ಆಶೀರ್ವದಿಸಬೇಕು ಅಂತ ಹೇಳಿ ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ. ತಂದೆಯಾದ ದೇವರು ಹಾಗೆ ಮಾಡಕ್ಕೆ ಹೋಗೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಕೇಳಿ ಎಲ್ಲರನ್ನೂ ಇದರ ಮಧ್ಯೆ ನಿಮ್ಮ ಕಳೆಯಲ್ಲಿ ಕೊಡ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೀವಿ. ಕೊನೆಯದಾಗಿ ಮುಂಚಿತವಾಗಿ ಅಲ್ಲೆಲೂಯ ಇದನ್ನು ಒಂದು ಮಲಯಾಳದವರು ಸ್ವಲ್ಪ ಜನ ನೋಡ್ತಾ ಇದ್ದರು. ಅದಕ್ಕಾಗಿ ಒಂದು ಮಲಯಾಳಂ ಹಾಡನ್ನು ಹಾಡಿ ಇದನ್ನು ಪ್ರಾರ್ಥನೆ ಮಾಡಿ ನಾವು ಮುಗಿಸ್ತೀವಿ. ಕೊನೆಯದಾಗಿ ಅಲ್ಲೆಲೂಯ ಸಭೆ ಇದ್ದಿದ್ದರೆ ಕಾಣಿಕೆ ಅಂತ ಹೇಳಿರುವಾಗ ಒಂದು ಹಾಡನ್ನು ಹಾಡ್ತೀವಿ. ಅದೇ ಇವತ್ತು ಸಭೆಯಲ್ಲಿ ಕಾಣಿಕೆಗಳಿಲ್ಲದೆ ಇರುವುದರಿಂದ ನಾವು ಇದನ್ನು ಒಂದು ಹಾಡನ್ನು ಹಾಡ್ತೀವಿ. ಮಲಯಾಳಂ ಹಾಡು ನಮ್ಮ ಜೊತೆಯಲ್ಲಿ ಗೊತ್ತಿದ್ದವರು ಸೇರಿ ಆದ್ರಿ
Dear viewers, if you are from Kerala, sing with me this song. May God bless you all. Hallelujah. கையில் தாங்கிடும் இயேசு நல்லவர். பின்னும் நடந்து காவலா மேகமேனிக்கு ஸ்நேகமா நீண்டமாடு பூமியில் கையில் தாங்கிடும் இயேசு நல்லவர். இயேசு நல்லவர் நிற்க இயேசு நல்லவர். இந்த ரட்சகன் தன் நாமம் பாடும் இயேசு நல்லவர். இயேசு நல்லவர். இயேசு நல்லவர். சேம காலத்தில் சேமமோடு காத்திடும் பச்ச புல்வெளியில் எங்கெல்லாம் நித்தியம் நீங்கி புற்றிடுந்தவர் இயேசு நல்லவர். சேம காலத்தில் சேமமோடு காத்திடும் பச்ச புல்வெளியில் எங்கெல்லாம் நித்தியம் நீங்கி புற்றிடுந்தவர் இயேசு நல்லவர். ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ. ಆಮೆನ್. ಕರ್ತನಾಗಿಯ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಐಕ್ಯವೂ ಸಹವಾಸವು ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಜೊತೆಯಲ್ಲಿ ನಿತ್ಯ ನಿರಂತರವಾಗಿರಲಿ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಅಲ್ಲಿಯ ಹಸ್ತವು ನಿಮ್ಮನ್ನು ಕಾಪಾಡಲಿ. ನಾನು ಹೇಳಿದ ರೀತಿಯಲ್ಲಿ ಹೆದರ್ಕೊಳ್ಳಕ್ಕೆ ಹೋಗಬೇಡ್ರಿ, ಪ್ರಾರ್ಥನೆ ಮಾಡಿಕೊಳ್ಳ್ರಿ. கர்த்தர் நிம்மன் ஆசீர்வதித்தார். பயப்படாதீர்கள், கர்த்தர் எல்லாவற்றையும் பார்த்துக்கொள்வார். அல்லேலூயா. தேவனுடைய ஆலயத்துக்கு போக வேண்டிய சூழ்நிலையை எங்களுக்கு ஏற்படுத்தி தாரும் சொல்லி எல்லாரும் கண்ணீரோடு கூட ஜெபிக்கிறவராய் காணப்படுங்க. கர்த்தர் உங்களுடைய வாழ்க்கையில் எல்லா பரிசீலிகளையும் மாற்றி உங்களை ஆசீர்வதிப்பார். அல்லேலூயா, அல்லேலூயா. வருகின்ற வாரத்தில் இதே போல் லைவ் இருக்கும். சேர்ந்து எங்களோட கூட சேர்ந்து இது பண்ணுங்க. ஒருவேளை இந்த பிரச்சனைகள் மாறிடுச்சுன்னா சர்ச்சில் ஆராதனை இருக்கும். இல்லாட்டி இந்த மாதிரி லைவ் தான் எங்களோட சேர்ந்து இது பண்ணுங்க. கர்த்தர் ஆசீர்வதிக்கிறது.